ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ 5 ಗಂಟೆ ಆಗಿದೆ. 5:15 ಆಗಿರಬೇಕು. ಸ್ವಲ್ಪ ನನಗೆ ತಣ್ಣಗಿದೆ ಅಂತ ನಾನು ಇಲ್ಲಿ ಹತ್ತಿ ಇಟ್ಕೋತಾ ಇದ್ದೀನಿ. ಹಳ್ಳಿ ಅನ್ಬೋದು, ಕಿವಿಯಲ್ಲಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಚಳಿ ತುಂಬ ಇದೆಯಲ್ಲ, ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ. ಇದೆಲ್ಲ ಕಟ್ಟೆ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಇವಾಗ ರಂಗೋಲಿ ಕೂಡ ಹಾಕಿದ್ದೀನಿ. ಶುಕ್ರವಾರ ಅಲ್ವಾ, ಸ್ವಲ್ಪ ಬೇಗ ಎದ್ದಿದ್ದೀನಿ, ಎಲ್ಲನೂ ಬೇಗ ಆಗಬೇಕಂತ. ಗುಡ್ ಮಾರ್ನಿಂಗ್ ಭೂಮಿಕಾ ಇವಾಗ ಎದ್ದಿದ್ದಾಳೆ. ಟೈಮ್ 6:45 ಗಂಟೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡಿದ್ದೀನಿ, ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಪೂಜೆ ಕಂಪ್ಲೀಟ್ ಮಾಡಿಕೊಂಡು ಸ್ವಲ್ಪ ಸ್ಕೂಲ್ಗೆ ಹೋಗ್ತಾ ಅಥವಾ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡಬೇಕು. ನಡಿ ನೋಡೋಣ. ಪೂಜೆ ಜಾಸ್ತಿ ಬ್ಲಾಗ್ ದೊಡ್ಡದಾಗುತ್ತೆ, ಅದಕ್ಕಾಗಿ ನಾನು ಪೂಜೆ ಶಾರ್ಟಲ್ಲೇ ತೋರಿಸ್ಬಿಡ್ತೀನಿ. ಶುಕ್ರವಾರ ಸ್ಪೆಷಲ್ ಪೂಜೆ ಆಗಿದೆ, ಎಲ್ಲ ಸಂಪೂರ್ಣವಾಗಿ ತುಂಬ ಚೆನ್ನಾಗಿ ಪೂಜೆ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ಕೂಲಿಗೆ ಬಿಡ್ತಾ ಇದ್ದೀನಿ. ಇವತ್ತು ಅವ್ರ ಪಪ್ಪನೇ ಬಿಡ್ತಿದ್ರು, ಬಟ್ ಸ್ವಲ್ಪ ಲೇಟ್ ಆಯಿತು. ಅವರು ಹೋಗಿಬಿಟ್ರು, ಅದಕ್ಕೆ ನಾನೇ ಬಂದಿದ್ದೀನಿ ಭೂಮಿಕಾಗೆ ಬಿಡೋಕ್ಕೆ. ಶುಕ್ರವಾರ ಇತ್ತು, ಅದರಲ್ಲಿ ಭೂಮಿಕಾ ಕೂಡ ಆಡಬೇಕು, ಅವ್ರು ಸ್ವಲ್ಪ ಅಡ್ಡಿ ಮಾಡ್ತಾಯಿದ್ರು. ಅವಳಿಗೂ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ಟೈಮ್ 10 ಆಗಿದೆ. ಭೂಮಿಗೂ ಕೂಡ ಸ್ಕೂಲಲ್ಲಿ ಬಿಟ್ಟು ಬಂದಿದ್ದೀನಿ. ಇವಾಗ ಮುಂದೆ ಏನಂದರೆ ಸ್ವಲ್ಪ ಆರ್ವಿ ಫುಡ್ ಬಂದಿದೆ, ಅಂಗನವಾಡಿ ಫುಡ್, ಅದು ರಿಸೀವ್ ಮಾಡ್ಕೋಬೇಕು. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಬೇಕು. ಇವಾಗ ಸ್ವಲ್ಪ ಫುಡ್ ತೊಗೊಂಡಿದ್ದೀನಿ, ಯಾಕಂದರೆ ಇವತ್ತು ನಂದು ಉಪವಾಸ. ಇಲ್ಲಿ ನೋಡಿ, ಆರ್ವಿ ಅದಾಳೆ. ಆರ್ವಿ, ಯಾಕೆ ಹೇಳಕತ್ತಿದಿ? ಅಮ್ಮ? ಯಾಕೆ ಇಲ್ಲಿ ಕೊಂಡಿರ್ತೀಯ? ಯಾಕೆ ಅಲ್ಲಿ ಅಡ್ಜಸ್ಟ್ ಆಗಲಾಗದೇನಾ? ಬಾ, ಈಗ ಮಾತಾಡು. ಆಪಲ್ ಬೇಕಾ? ಏನು ಬೇಕು? ಆಪಲ್ ಪಡ್ವಲ್ಲ, ಆಮೇಲೆ ತಿನ್ನಮ್ಮ ಇಬ್ರು ಪಡ್ಡ. ಸ್ವಲ್ಪ ಬಿಟ್ಟು ತಿನ್ನಮ್ಮೆ, ಅಂಗನವಾಡಿಗೆ ಹೋಗಿ ಬರಮ್ಮ. ಸ್ವಲ್ಪ ನೀನು ಫುಡ್ ರಿಸೀವ್ ಮಾಡ್ಕೊಂಬರಮ್ಮಿ. ಆಪಲ್ ಬೇಕಾ? ಇನ್ನೊಂದು ಆಪಲ್ ಕೊಡ್ಲ? ಅಕ್ಕ ಎಲ್ಲೋಗಳಮ್ಮ? ಆ ಭೂಮಿಕಾಗೆ ಸಾಕ್ಸ್ ಹಾಕ್ಕೊಂಡು ಡ್ರೆಸ್ ಹಾಕಿ ರೆಡಿ ಮಾಡ್ತಾ ಇರ್ತೀನಿ. ನಮ್ಮ ಆರ್ವಿ ಕೂಡ ನನಗೂ ಹೊಸ ಡ್ರೆಸ್ ಬೇಕು, ನನಗೂ ಸಾಕ್ಸ್ ಬೇಕು, ನನಗೂ ರೆಡಿ ಮಾಡ್ರಿ ಅಂತಿರ್ತಾಳೆ. ಅದಕ್ಕೆ ಕೂಡ ಆಕೆಗೂ ಕೂಡ ರೆಡಿ ಮಾಡಿದ್ದೀನಿ. ನೋಡಿ, ಗೊಂಬೆ ಕ್ಯೂಟ್ ಕಾಣ್ತಾ ಇದ್ದಾಳೆ. ಇವತ್ತು ಸ್ವಲ್ಪ ನನಗೆ ಭೂಮಿಕಾ ಸ್ಕೂಲಲ್ಲಿ ಸ್ವಲ್ಪ ಆಯಾ ಕೂಡ ಆರ್ಗ್ಯೂ ಆಯಿತು. ಒಂದು ಸ್ವಲ್ಪ ಸಣ್ಣ ವಿಷಯದಲ್ಲಿ ಸ್ವಲ್ಪ ಜಾಸ್ತಿ ಓವರಾಗಿ ಮಾತಾಡ್ಬಿಟ್ರು ಅವರು. ಬಟ್ ನನಗೂ ಕೂಡ ಅದು ಅಡ್ಜಸ್ಟ್ ಮಾಡ್ಕೊಳ್ಳೋದಾಗಲಿಲ್ಲ, ಸ್ವಲ್ಪ ಆರ್ಗ್ಯೂ ಆಯಿತು. ಬಟ್ ಅದು ಎಲ್ಲ ತಲೆಯನ್ನು ತೆಗೆದು ಹಾಕಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ಡೇಸ್ಗೆ. ಇಲ್ಲಾಂದರೆ ಏನಾಗುತ್ತೆ ಅಲ್ಲ, ಯಾರೂ ಒಂದು ವಿಷಯ ಕಾಲಾಗ ನಮ್ಮ ಫುಲ್ ಡೇ ನಾನು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ನನಗೆ ಅದು ತಲೆಗೆ ಕೂತು ಬಿಡ್ತೇವೆ. ಅಂದರೆ ಹಿಂಗಾಯ್ತಲ್ಲಪ್ಪ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಇವಾಗ ನಾನು ಕಾಮನಾಗಿ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ಕ್ಯಾಜುವಲಾಗಿ ತೊಗೋತಾ ಇದ್ದೀನಿ, ಮೂವ್ ಆನ್ ಆಗ್ತಾ ಇದ್ದೀನಿ. ಅದ್ರ ಬಗ್ಗೆ ಅದು ಯೋಚನೆ ಮಾಡ್ತಾ ಇಲ್ಲ. ಇವಾಗ ಮತ್ತೊಂದು ಸಲ ಹೋಗಿ ಬರ್ತೀನಿ. ಇದು ಭೂಮಿಕಾ ಸ್ಕೂಲ್ ಇದೆಯಲ್ಲ, ಅದ್ರ ಪಕ್ಕನೇ ಅಂಗನವಾಡಿ ಇದೆ, ಅದ್ರ ಪಕ್ಕನೇ ಹೋಗಿ ಫುಡ್ ರಿಸೀವ್ ಮಾಡ್ಕೊಂಡು ಬರಬೇಕು. ಅದು ಬಂದ ಮೇಲೆ ಸ್ವಲ್ಪ ಚಿಕ್ಕಿದ ಕೆಲಸ ಮಾಡ್ಕೊತೀನಿ. ಇಲ್ಲಿವರೆಗೂ ಯಾರು ನೋಡಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಟ್ಟೆ ಹಾಕಿ ಮತ್ತೆ ನಾನು ಈ ಅಂಗನವಾಡಿಗೆ ಬಂದಿದ್ದೀನಿ. ನಾನು ಫುಡ್ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದೀನಿ. ಬೇಗನೆ ಬಂದು ಜಾಸ್ತಿ ಸ್ಪೆಂಡ್ ಮಾಡಲಿಲ್ಲ ಟೈಮ್, ಯಾಕಂದರೆ ಆರ್ವಿ ಊಟ ಮಾಡೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಬೇಗ ಅಲ್ಲಿಗೆ ಬಿಟ್ಟೆ. ಇವಾಗ ಅಂಗನವಾಡಿದಿಂದ ಫುಡ್ ಕೂಡ ತೊಗೊಂಡು ಬಂದಿದ್ದೀವಿ. ಆರ್ವಿ ಇವಾಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದೆ. ಇಲ್ಲಿ ನೋಡಿ, ಪಡ್ಡು ಹಾಕ್ತಾಯಿದ್ದೀನಿ, ಬಿಸಿ ಬಿಸಿ ಪಡ್ಡು. ಅಂಗನವಾಡಿಗೆ ಹೋಗಿ ಬಂದು ತುಂಬ ಟಯರ್ಡ್ ಆಗಿದೆ, ಅವಳಿಗೂ ಕೂಡ ತುಂಬ ಹಸುವಾಗಿದೆ. ಇವಾಗ ಏನಿದೆ ಅಂದರೆ ಆಕೆಗೆ ಬ್ರೇಕ್ಫಾಸ್ಟ್ ಮಾಡಿಸಿ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಯಾಕಂದರೆ 12 ಆಗಿದೆ. ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ.